ಬಾಹುಬಲಿ ಸಿನಿಮಾ ಡೈರೆಕ್ಟರ್ ರಾಜಮೌಳಿ ಅವರು ಅದೃಷ್ಟವಶಾತ್ ಭೂಕಂಪದಿಂದ ಪಾರಾಗಿದ್ದಾರೆ. ಎಸ್ ರಾಜಮೌಳಿ ಮತ್ತು ಅವರ ಮಗ ಎಸ್ ಕಾರ್ತಿಕೇಯ ಅವರು ಮಾರ್ಚ್ 21ರ ಗುರುವಾರ ಜಪಾನ್ನಲ್ಲಿ ಭೂಕಂಪನವನ್ನು ಅನುಭವಿಸಿದ್ದಾರೆ. ಇದನ್ನು ಅವರ ಮಗನೇ ಟ್ವಿಟರ್ನಲ್ಲಿ ಶೇರ್ ಮಾಡಿದ್ದಾರೆ. ಜಪಾನ್ನಲ್ಲಿ ಭೂಕಂಪನವು 5.3ರ ಕಂಪನದ ತೀವ್ರತೆಯೊಂದಿಗೆ ಸಂಭವಿಸಿದೆ ಎಂದು ವರದಿಯಾಗಿದೆ. ಕಾರ್ತಿಕೇಯ ಅವರು ಭೂಕಂಪದ ಎಚ್ಚರಿಕೆಯನ್ನು ಒಳಗೊಂಡಿರುವ ತಮ್ಮ ಸ್ಮಾರ್ಟ್ ವಾಚ್ನ ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ. ತಮ್ಮ ಭೂಕಂಪದ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಫೋಟೋದ ಜೊತೆಗೆ ಎಸ್ ರಾಜಮೌಳಿ ಮತ್ತು ನಿರ್ಮಾಪಕ ಶೋಭು ಯಾರ್ಲಗಡ್ಡ ಅವರನ್ನ ಟ್ಯಾಗ್ ಮಾಡಿದ ಕಾರ್ತಿಕೇಯ, ಭೂಕಂಪ ಸಂಭವಿಸಿದಾಗ ಆರ್ಆರ್ಆರ್ ತಂಡ 28ನೇ ಮಹಡಿಯಲ್ಲಿತ್ತು ಎಂದು ಬಹಿರಂಗಪಡಿಸಿದ್ದಾರೆ. ಇದೀಗ ಜಪಾನ್ನಲ್ಲಿ ಭೀಕರ ಭೂಕಂಪನ ಅನುಭವವಾಗಿದೆ. ನಾವು 28ನೇ ಮಹಡಿಯಲ್ಲಿದ್ದೆವು. ನೆಲವು ಚಲಿಸಲು ಪ್ರಾರಂಭಿಸಿತು. ಇದು ಭೂಕಂಪ ಎಂದು ತಿಳಿದುಕೊಳ್ಳಲು ನಮಗೆ ಸ್ವಲ್ಪ ಸಮಯ ಹಿಡಿಯಿತು. ನಾನು ಭಯಭೀತನಾಗಿದ್ದೆ. ಆದರೆ ಸುತ್ತಮುತ್ತಲಿನ ಎಲ್ಲಾ ಜಪಾನಿಯರು ಮಳೆ ಶುರುವಾದಂತೆ ನಿಂತಲ್ಲೇ ನಿಂತಿದ್ದರು ಎಂದು ಬರೆದಿದ್ದಾರೆ.